ಸೊ ನಮಸ್ಕಾರ ಕನ್ನಡಿಗರಿಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಉದ್ದೇಶ ಬಂದು ಕಳಸದಲ್ಲಿರುವ ದಕ್ಷಿಣ ಕಾಶಿ ದೇವಸ್ಥಾನದ ಇತಿಹಾಸವನ್ನು ತಿಳಿಸಿಕೊಡುವ ಕುರಿತು. ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದ್ರಿಂದ ಇವರಿಗೂ ಹೆಲ್ಪ್ ಆಗುತ್ತೆ ಅಂತ. ಇವರು ಹಲವಾರು ವರ್ಷಗಳಿಂದ ಈ ಕೆಲಸವನ್ನು ಮಾಡುತ್ತಾ ಬರ್ತಿದ್ದಾರೆ. ತುಂಬಾ ಚಿಕ್ಕದಾಗಿ ಮತ್ತು ಚೊಕ್ಕದಾಗಿ ಈ ಒಂದು ದೇವಸ್ಥಾನದ ಇತಿಹಾಸವನ್ನು ತಿಳಿಸಿದ್ದಾರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡುವುದು ಮಾತ್ರ ಮರಿಬೇಡಿ. ಅನ್ನಪೂರ್ಣ ಕಳಸ ಊರು ಕಲಶೇಶ್ವರ ದೇವಸ್ಥಾನ. ಹೆಣ್ಣು ಗಂಡು ಆನೆ ಗಣಪತಿ ಬ್ರಹ್ಮದೇವನಿಂದ ಹೊರ ಪಡೆದಿರೋದು. ತಾಳೆ ಮರ ಅಂತ ಇದೆ, ಅದರಲ್ಲಿ ದಾನ ಅಂತ ರಾಕ್ಷಸ ಅವ್ರನ್ನ ಸಂಹಾರ ಮಾಡಿ ಈಶ್ವರ ಪಾರ್ವತಿ ಬಂದಿರೋದು. ಇದರಲ್ಲಿ ಈಶ್ವರನೂ ಇದೆ, ಗಣಪತಿನೂ ಇದೆ. ಅದು ಪಾರ್ವತಿ ಸರ್ವಾಂಗ ಸುಂದರಿ ಅಮ್ಮ. ಇದಕ್ಕೆ ದಂತ ಉಂಟು, ಅದಕ್ಕೆ ದಂತ ಇಲ್ಲ. ತಾರಕಾಸುರನ ಸಂಹಾರ ಮಾಡಿದ್ದು ಸುಬ್ರಹ್ಮಣ್ಯ. ಭಕ್ತರ ಕೋರಿಕೆಯನ್ನು ಈಡೇರಿಸಕ್ಕೋಸ್ಕರ ಈಶ್ವರ ಪಾರ್ವತಿ ಅವತಾರ ಎತ್ತಿರೋದು. ನಾವೇನಾರು ಹರಕೆ ಇಟ್ರೆ ಆಗುತ್ತೆ. ಅದನ್ನ ದರ್ಶನ ಮಾಡಿ ಒಳಗಡೆ ಹೋದ್ರೆ ಪುಣ್ಯ ಜಾಸ್ತಿ ಅಂತ. ಒಳಗಡೆ ಕಲಶೇಶ್ವರ ಉದ್ಭವ ಆಗಿರೋದು. ಕಾಶಿಗಿಂತ ಒಂದು ಗುರುಗುಂಜಿ ಪುಣ್ಯ ಜಾಸ್ತಿ. 3ನೇ ಬಾಗಿಲಲ್ಲಿ ವಿಗ್ರಹದಲ್ಲೇ ಗುರುಗುಂಜಿ ಪುಣ್ಯ ಅಂತ ತೋರಿಸಿದ್ದಾರೆ ದೇವರಲ್ಲೇ. ದಕ್ಷಿಣ ಕಾಶಿ ಅರ್ಧ ಉತ್ತರ ಮುಖವಾಗಿದೆ, ಅರ್ಧ ದಕ್ಷಿಣ ಮುಖವಾಗಿದೆ. ದಕ್ಷಿಣ ಮುಖವಾದ್ರಿಂದ ಇದು ದಕ್ಷಿಣ ಕಾಶಿ ಅಂತ, ಉತ್ತರ ಕಾಶಿ ಅಂತ ಬೇರೆ. ಪೂರ್ವನೇ ಬಾಗ್ಲು. ಮದುವೆಗೆಲ್ಲ ಕಲಶ ಇಡ್ತೀವಲ್ಲ, ಚೊಂಬು, ತೆಂಗಿನಕಾಯಿ, ಮಾವಿನೆಲೆ ತರ ಕಲಶ ತಂದಾಗ ಮುಷಿನು ವಶಿಷ್ಠರು ತೀರ್ಥ ಇಟ್ಕೊಂಡು ಕಾಶಿಗೆ ಹೊರಟ್ರು. ಭೂಮಿ ಅಲ್ಲೋಲ ಕಲೋಲ ಆಗಿದ್ರಿಂದ ಕಳಸ ಅಂತ ಊರ ಹೆಸರು, ದೇವರ ಹೆಸರು ಕಲಶೇಶ್ವರ ಅಂತ. ಕುಂಭದಲ್ಲಿ ಬಂದಿದ್ದು ಚೊಂಬು ತೆಂಗಿನಕಾಯಿಯಲ್ಲಿ. ಉದ್ಭವಲಿಂಗ 10:30 12:20 ತನಕ ನೋಡ್ಬೋದು. ನಾಗರೇಡೆ ಇಟ್ಬಿಟ್ಟು ಬೆಳ್ಳಿ ಪಟ್ಟಿ ಇಟ್ಟು ಅಭಿಷೇಕ ಮಾಡ್ತಾ ಇರ್ತಾರೆ. 12:20 ಆದ್ಮೇಲೆ ಕ್ಲೋಸ್ ಮಾಡಿ ಅಲಂಕಾರ ಮಾಡಿ 12:30 ಮಹಾಮಂಗಳಾರತಿ ಮಾಡ್ತಾರೆ ಡೈಲಿ. ರಾತ್ರಿ 7ರಿಂದ 7:45 ತನಕ ನೋಡ್ಬೋದು ಉದ್ಭವಲಿಂಗನ. ಬಾಕಿ ಟೈಮಲ್ಲಿ ಮುಕ್ಕಣ್ಣನ ನೋಡೋದು. ಮೂರ್ಕಣ್ಣಿಂದು 5 ಪಂಚತೀರ್ಥಗಳಿದೆ. ಕೋಟಿ ತೀರ್ಥ, ನಾಗತೀರ್ಥ, ವಶಿಷ್ಠತೀರ್ಥ, ಅಂಬಾತೀರ್ಥ, ರುದ್ರತೀರ್ಥ. ನಾಗತೀರ್ಥ ಅಂದ್ರೆ ಬೆಟ್ಟ ಇದೆ, ಅಲ್ಲಿದೆ. ವಶಿಷ್ಠ ತೀರ್ಥ ದೇವಸ್ಥಾನ ಹಿಂದ್ಗಡೆ ಬರುತ್ತೆ. ಅದರಲ್ಲೇ ಹೋದ್ರೆ ತೂಗು ಸೇತುವೆ, ಶಿವಲಿಂಗ, ನದಿ, ಬಸವ ಗುಹೆ ಇದೆ ಸ್ವಲ್ಪ ದೂರದಲ್ಲಿ. ಅಗಸ್ತ್ಯ ಮುನಿನು ವಶಿಷ್ಠರು ತಪಸ್ ಮಾಡಿಸ್ತಾಳ. ಅದ್ರ ತೀರ್ಥನ ಪ್ರೋಕ್ಷಣೆ ಮಾಡೋದಲ್ಲಿ ದೋಷ ಪರಿಹಾರ ಅಂತ. ಈಜಕ್ಕೆಲ್ಲ ಹೋಗ್ಬಾರ್ದು. ಕೋಟಿ ತೀರ್ಥ, ರುದ್ರತೀರ್ಥ ಇದರಲ್ಲೇ ಡಿವೈಡ್ ಆಗಿದೆ. 1 ಕಿಲೋಮೀಟರ್ 2 ಕಿಲೋಮೀಟರ್. ಅಂಬಾತೀರ್ಥ ಅಂದ್ರೆ ಹೊರನಾಡಿಗೆ ಹೋಗೋ ದಾರಿಲಿ. ಅಂಬಾತೀರ್ಥದಲ್ಲಿ ಭೀಮನ್ ಬಂಡೆ, ಉಪ್ಪಿನಕಾಯಿ ಕೊಳ ಅಂತ. ಭೀಮನಿಗೆ ಊಟದಲ್ಲಿ ಕಲ್ಸಿಕ್ಕಿರೋದು, ಅದನ್ನ ತಗೊಂಡೋಗಿ ಅಲ್ಲಿ ಎಸ್ತಿರೋದು. 5 ಟನ್ ಇದೆ. ಮಧ್ಯಾಚರ್ರ ಬಂಡೆ ಅಂತ ಬೆಳೀತಾ ಇದೆ. ಉಪ್ಪಿನಕಾಯಿ ಕೊಳ ಅಂತ ಕೊಳ ಇದೆ, ಅದ್ರ ಒಂದೊಂದು ಕಲ್ಲು. ಅದನ್ನ ತೊಳು ಉಪ್ಪಿನಕಾಯಿಗೆ ಹಾಕಿಟ್ರೆ ವರ್ಷಗಟ್ಲೆ ಉಪ್ಪಿನಕಾಯಿ ಹಾಳಾಗಲ್ಲ ಅಂತ ಹಿಂದಿಂದ ಒಂದು ನೇಮ. 5 ತೀರ್ಥದಲ್ಲಿ 1 ತೀರ್ಥ ಸ್ನಾನ ಮಾಡಿ ಶಿವರಾತ್ರಿ ದಿನ ಈಶ್ವರಂದು ಗಣಪತಿದು ಒಂದರಲ್ಲಾರು ದರ್ಶನ ಮಾಡಿದ್ರೆ ಪುಣ್ಯ ಜಾಸ್ತಿ ಅಂತ. ಕಾಶಿಲಿ 12 ವರ್ಷಕ್ಕೊಂದ್ಸರಿ ಗಿರಿಜಾ ಕಲ್ಯಾಣ, ಈಶ್ವರನಿಗೆ ಮದುವೆ. ಇಲ್ಲಿ ದೀಪಾವಳಿ ಅಮಾವಾಸ್ಯೆ ದಿನ ಎಂಗೇಜ್ಮೆಂಟ್ ಮಾಡ್ತಾರೆ. 12ನೇ ದಿನಕ್ಕೆ ಕಲ್ಯಾಣೋತ್ಸವ ಆಗುತ್ತೆ. ಕಾಶಿಯಲ್ಲಿ 12 ವರ್ಷಕ್ಕೊಂದ್ಸರಿ. ಇಲ್ಲಿ ವರ್ಷ ಅಂದ್ರೆ ದೇವತೆಗಳಿಗೆ ದಿನ ಲೆಕ್ಕ. ಅವತ್ತು ಬಂದ್ರೆ ಈಶ್ವರ ಪಾರ್ವತಿ ಒಟ್ಟಿಗಿರೋದನ್ನ ನೋಡ್ಬೋದು. ಅಲ್ಲೊಂದು ಗೋಪುರ ಇದೆ, ಅಲ್ಲೇ ಪಾರ್ವತಿ ದೇವಸ್ಥಾನ ಇದೆ. ಅಲ್ಲಿಂದ ಪರ್ವತರಾಜನ ಮಗಳು ಗಿರಿಜೆಯನ್ನು ಕರ್ಕೊಂಡ್ಬಂದು ಕಲ್ಯಾಣ ಮಾಡ್ತಾರೆ. ತಾಳಿ ಕಟ್ಟಲ್ಲ, ಹಾರ ಹಾಕೋದು, ಅಷ್ಟೇನೆ ಮಾಡೋದು ಮಾಡ್ತಾರೆ. ನಿತ್ಯ ಕಲ್ಯಾಣಕ್ಕೋಸ್ಕರನೇ ಈಶ್ವರ ಉದ್ಭವ ಆಗಿದೆ. 3400 ವರ್ಷದ್ದು ದೇವಸ್ಥಾನ ಇದು. ದಕ್ಷಿಣ ಕಾಶಿ ಅಂತ ಬಂತು.